ಸತ್ಯಾಗ್ರಹ ಸ್ವರೂಪ ಪಡಿತಾ ಇದೆ ಈ ಒಂದು ಕಾವೇರಿಯ ಹೋರಾಟ. ಹಳೆ ಮೈಸೂರು ಭಾಗದಲ್ಲಿ ರೈತರ ಆಕ್ರೋಶ ಸ್ಫೋಟಗೊಳ್ತಾ ಇದೆ. ಕೆಆರ್ಎಸ್ ಡ್ಯಾಂಗೆ ಮುತ್ತಿಗೆ ಹಾಕಲು ಬಿಜೆಪಿ ಕಡೆಯಿಂದ ತಯಾರಿ ಮಾಡಲಾಗಿದೆ. ಕೆಆರ್ಎಸ್ ಬಳಿ ಬಿಜೆಪಿಯ ನಾಯಕರು ಜಮಾಯಿಸಿದ್ದಾರೆ. ಈಗಾಗಲೇ ಸ್ಥಳಕ್ಕೆ ಎಂಎಲ್ಸಿ ಸಿಟಿ ರವಿ, ಶಾಸಕರಾಗಿರುವಂತಹ ಶ್ರೀವತ್ಸ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿಎಸ್ ಯಡಿಯೂರಪ್ಪ, ಅದರ ಜೊತೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಬರ್ತಾರೆ. ಈಗಾಗಲೇ ಸ್ಥಳಕ್ಕೆ ಎಂಎಲ್ಸಿ ಸಿಟಿ ರವಿ ಅವರು ಬಂದಿದ್ದಾರೆ. ಅವರ ಜೊತೆಗೆ ಶಾಸಕರಾಗಿರುವಂತಹ ಶ್ರೀವತ್ಸ ಅವರು ಕೂಡ ಪ್ರತಿಭಟನಾ ಸ್ಥಳಕ್ಕೆ ಬಂದಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಯಡಿಯೂರಪ್ಪ, ಆರ್ ಅಶೋಕ್ ಮತ್ತೆ ವಿಜೇಂದ್ರ ಈ ಒಂದು ಪ್ರತಿಭಟನಾ ಸ್ಥಳಕ್ಕೆ ಬಂದು ಪ್ರತಿಭಟನೆಯನ್ನು ಶುರು ಮಾಡ್ತಾರೆ. ಪ್ರತಿಭಟನೆ ಆರಂಭ ಆಗಿದೆ. ಬಟ್ ಈಗ ಯಡಿಯೂರಪ್ಪ ಅವರು ಬರಬೇಕು. ಇವತ್ತು ಮಂಡ್ಯದಲ್ಲಿ ಕೆಆರ್ಎಸ್ ನಲ್ಲಿ ಆಗ್ತಾ ಇರುವಂತಹ ಹೋರಾಟದ ಕಿಚ್ಚು ಇದು. ಒಂದು ಕಡೆ ಬಿಜೆಪಿ ಕಡೆಯಿಂದ ನಡೀತಾ ಇರುವಂತಹ ಪ್ರತಿಭಟನೆ, ಮತ್ತೊಂದು ಕಡೆ ಸಂಘಟನೆಗಳಿಂದ ನಡೀತಾ ಇರುವಂತಹ ಪ್ರತಿಭಟನೆ, ಇನ್ನೊಂದು ಕಡೆ ರೈತರಿಂದ ಪ್ರತಿಭಟನೆ ಆಗ್ತಾ ಇದೆ. ಮೂರು ಕಡೆಯಿಂದ ಪ್ರತಿಭಟನೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇಡೀ ಬೆಂಗಳೂರಿನ ಪೊಲೀಸರು ಮಂಡ್ಯದಲ್ಲಿದ್ದಾರೆ. ಇವತ್ತು ಭದ್ರತೆ ಕೊಡೋದಕ್ಕೆ ಯಾವುದೇ ರೀತಿಯಾಗಿ ಅಹಿತಕರ ಘಟನೆ ಆಗಬಾರದು ಅನ್ನುವಂಥ ಕಾರಣಕ್ಕಾಗಿ 1500ಕ್ಕಿಂತ ಹೆಚ್ಚು ಪೊಲೀಸರ ನಿಯೋಜನೆ ಮಾಡಲಾಗಿದೆ. ಎಸ್ಪಿಗಳು, PSIಗಳು ಎಲ್ಲರೂ ಅಲ್ಲೇ ಇದ್ದಾರೆ. ಯಾಕೆ ಈ ಪರಿ ಹೋರಾಟ? ಕುಡಿಯೋದಕ್ಕೂ ನೀರಿಲ್ಲ ಅಂದ್ರೂ ನೀರು ಕೊಡಬೇಕು ಅನ್ನುವಂಥ ಆದೇಶ ಇದೆಯಲ್ಲ, ಆ ಆದೇಶವನ್ನ ಖಂಡಿಸಿ ನಡೀತಾ ಇರುವಂತಹ ಪ್ರತಿಭಟನೆ ಇದು.